Hi, hello, good morning. Welcome to the second episode of Joke Falls road trip series. ಸೊ ಟೈಮ್ ಈಗ ಬೆಳಗ್ಗೆ 6:30 ಆಗಿದೆ. ನಾವು ಜೋಗ್ ಫಾಲ್ಸ್ ಇಂದ ಇವಾಗ ಶ್ರೀ ವಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈ ದೇವಸ್ಥಾನ ಜೋಗ್ ಫಾಲ್ಸ್ ಇಂದ 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಒಂದು 15 to 20 ಮಿನಿಟ್ಸ್ ತಗೊಳುತ್ತೆ ರೀಚ್ ಆಗೋದಕ್ಕೆ. ಸೊ ಕಮ್ ಜಾಯ್ನ್ ಅವರ್ ಜರ್ನಿ ಅಂಡ್ ಲೆಟ್ಸ್ ಹ್ಯಾವ್ ಫನ್. ಸೊ ಇಲ್ಲಿ ದೇವಸ್ಥಾನ ರೀಚ್ ಆಗಕ್ಕೆ ಮುಂಚೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ಆಧಾರ್ ಕಾರ್ಡ್ ತಗೊಂಡು ಎಂಟ್ರಿ ಮಾಡಿಕೊಂಡು ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಇಲ್ಲಿ ಆ ಸ್ಲಿಪ್ ನ ರಿಟರ್ನ್ ಆಗ್ಬೇಕಾದ್ರೆ ಅವ್ರಿಗೆ ವಾಪಸ್ ಕೊಡ್ಬೇಕಾಗುತ್ತೆ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ದುಡ್ಡೇನು ಕಲೆಕ್ಟ್ ಮಾಡಲ್ಲ ಇಲ್ಲಿ. ನಾವು ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೂ 2 ಕಿಲೋಮೀಟರ್ ಇದೆ. ಆ 2 ಕಿಲೋಮೀಟರ್ ಫುಲ್ಲು ರೋಡ್ ಚೆನ್ನಾಗಿಲ್ಲ, ಫುಲ್ಲು ಪಾಟ್ ಹೋಲ್ಸ್ ಬಿದ್ದಿದೆ. ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಸೊ ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ. ಇವಾಗ ನೋಡ್ಬೋದು ಎಷ್ಟು ಗಾಡಿಗಳು ಬಂದಿದೆ. ಈ ಊರ ಹೆಸರು ಬಂದು ವಡಂಬೈಲು ಅಂತ. ಇಲ್ಲಿ ನೆಲೆಸಿರೋ ದೇವತೆ ಬಂದು ಪದ್ಮಾವತಿ ದೇವಿ. ಸೊ ಇಲ್ಲಿ ಹೋಗ್ತಾ ಇರೋದು ಮೂಲ ದೇವರು. ಫಸ್ಟ್ ದೇವರು ಉದ್ಭವ ಆಗಿದ್ದು ಇಲ್ಲಿ ಅಂತ ಹೇಳ್ತಾರೆ. ಸೊ ಇದು ಮೂಲ ದೇವತೆ. ಈ ದೇವಿನ ಬಳೆ ಪದ್ಮಾವತಿ ಅಂತಾನೂ ಕರೀತಾರೆ. ಈ ದೇವಿಗೆ ಬಳೆ ಹರಕೆ ಮಾಡ್ಕೋತಾರೆ. ಇಲ್ಲಿ ಸಂತಾನಕ್ಕೋಸ್ಕರ ಬೇಡ್ಕೊಂಡವರು ಮಗು ಆಗಿದ ನಂತರ ಮಗು ತೂಕದ ಬಳೆ ಕೊಡ್ತಾರೆ ಹರಕೆಯಾಗಿ.
ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದರೆ ಎಲ್ಲ ದಿಕ್ಕಲ್ಲೂ ಒಂದೊಂದು ಬಾಗಿಲಿದೆ, ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ಇನ್ನೂ ಒಂದು ದೇವರಿದೆ, ಭೂತರಾಜ ಅಂತ. ಈ ಭೂತರಾಜನಿಗೆ ತುಂಬ ಜನ ಹರಕೆ ಮಾಡ್ಕೋತಾರೆ. ನಿಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ಒಂದು ಚೀಟಿಗೆ ಬರೆದು ಈ ಥರ ಕಟ್ಟಬೇಕಾಗತ್ತೆ. ಸೊ ಕಟ್ಟಿದ ನಂತರ ಈ ದೇವರು ಈಡೇರಿಸ್ತಾರೆ ಅಂತ ಹೇಳ್ತಾರೆ. ನಾವಿಲ್ಲಿ ಪದ್ಮಾವತಿ ದೇವಸ್ಥಾನ ನೋಡಿಕೊಂಡು ತಲಕಲಾಲೆ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಹೊರಟಿದ್ದೀವಿ ಈಗ. ಆ್ಯಂಡ್ ಈ ಪ್ಲೇಸು ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ಇದೆ ಜೋಗ್ ಫಾಲ್ಸಿಂದ. ಆ್ಯಂಡ್ ಇದು ಫುಲ್ಲು ಆಫ್ ರೋಡ್ ಇರುತ್ತೆ. ರೋಡು ತುಂಬ ಹಾಳಾಗ್ಬಿಟ್ಟಿದೆ, ಇಲ್ಲಿ ತುಂಬ ಪಾಟ್ ಹೋಲ್ಸ್ ಎಲ್ಲ ಬಿದ್ದು. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಬೋರ್ಡ್ ಕಾಣಿಸ್ತಿದೆ. ಈ ಬೋರ್ಡಿಂದ ರೈಟ್ ಹೋದರೆ ತಲಕಲಾಲೆ ಡ್ಯಾಮ್ ಸಿಗುತ್ತೆ ಆ್ಯಂಡ್ ಲೆಫ್ಟ್ ಹೋದರೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಡ್ಯಾಮ್ 1 ಇಯರಿಂದ ಕ್ಲೋಸ್ ಮಾಡಿದಾರಂತೆ. ಸೊ ಈ ಗೇಟ್ ಇಂದ ಲೆಫ್ಟ್ ಹೋದರೆ ಡ್ಯಾಮ್ ಸಿಗುತ್ತೆ. ಬಟ್ ಇಲ್ಲಿ ಪೊಲೀಸ್ ಅವರೆಲ್ಲ ಇದ್ದಾರೆ, ಸೊ ಬಿಡ್ತಾ ಇಲ್ಲ ಒಳಗಡೆ. ತಲಕಲಾಲೆ ಡ್ಯಾಮ್ ಬಂದು ಕ್ಲೋಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಇಯರಿಂದ ಕ್ಲೋಸ್ ಇದೆಯಂತೆ. ಸೊ ಅಲ್ಲಿಂದ ಸ್ವಲ್ಪ ಹಿಂದೆ ಬಂದು ಲೆಫ್ಟ್ ತೊಗೊಂಡು ಸೀದಾ ಬಂದರೆ ನಿಮಗೆ ಇದು ಜಂಗಲ್ ಲಾಡ್ಜ್ ಅಂತ ಸಿಗುತ್ತೆ, ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್. ಸೊ ಇಲ್ಲಿ ಬೋಟಿಂಗ್ ಪಾಯಿಂಟ್ ಇದೆ. ಇಲ್ಲಿ 2-3 ಕಡೆ ಬೋಟಿಂಗ್ ಪಾಯಿಂಟ್ ಇದೆ. ಬಟ್ ದಿಸ್ ಈಸ್ ಲಿಟಲ್ ಕಾಸ್ಟ್ಲಿಯೆಸ್ಟ್ ಒನ್. ಬಟ್ ಆಲ್ಮೋಸ್ಟ್ ತುಂಬ ಜನ ಇಲ್ಲೇ ಬರ್ತಾರೆ. ಇಲ್ಲಿ ಜಂಗಲ್ ಲಾಡ್ಜಸ್ ಕೂಡ ಇದೆ ಗೌರ್ಮೆಂಟ್ದು. ಸೊ ನೀವು ಪ್ರೈಸಸ್ ನೋಡ್ಬೋದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ. ಇದು ಶರಾವತಿ ರಿವರು ಆ್ಯಂಡ್ ಇದು ಬಂದು ಜಂಗಲ್ ಲಾಡ್ಜಸ್. ಸೊ ಇಲ್ಲಿ ಇನ್ ಕೇಸ್ ನಿಮ್ಗೇನಾದರೂ ಮಧ್ಯಾಹ್ನದ ಹೊತ್ತು ಬಂದು ಏನಾದರೂ ಹಶ್ವಾಯಿತು ಅಂದರೆ ಇಲ್ಲಿ ನಿಮಗೆ ಏನಂದರೆ ಏನೂ ಸಿಗೋಲ್ಲ. ಯಾಕಂದರೆ ಇಲ್ಲಿ ರೆಸ್ಟೋರೆಂಟ್ ಇದೆ, ಬಟ್ ಇಲ್ಲಿ ಸ್ಟೇ ಮಾಡೋರಿಗೆ ಮಾತ್ರ ದೇ ವಿಲ್ ಆಫರ್ ಫುಡ್. ಹೊರಗಡೆಯಿಂದ ಬಂದಿರೋರಿಗೆ ಏನೂ ಸಿಗೋದಿಲ್ಲ ಇಲ್ಲಿ. ಆ್ಯಂಡ್ ಸುಮಾರು ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ವಾಕಿಂಗ್ ಐಲ್ಯಾಂಡ್ ಅಂತ ಕೆಲವರು ಮಾತ್ರ ಹಾಕಿದ್ದಾರೆ. ಅದು ಬಂದು ಇಲ್ಲಿಂದ 1 ಕಿಲೋಮೀಟ್ರ್ ಇನ್ನೂ ಮುಂದಕ್ಕೆ ಹೋಗ್ಬೇಕಂತೆ. ಸೊ ನೀರಲ್ಲಿ ನಡ್ಕೊಂಡು ಹೋಗ್ಬೋದು, ಶಾಲೋ ವಾಟರ್ ಇರುತ್ತಲ್ಲಿ. ಈ ಸಮ್ಮರಲ್ಲೂ ಇಷ್ಟು ಚೆನ್ನಾಗಿ ತುಂಬ ತುಳುಕ್ತಾ ಇದೆ ನಮ್ಮ ಶರಾವತಿ ರಿವರು. ಇಂದ ವಾಕಿಂಗ್ ಐಲ್ಯಾಂಡ್ ಕಡೆ ಹೊರಟಿದ್ದೀವಿ.
ಸೊ ಇದು 1 ಕಿಲೋಮೀಟರ್ ಅಷ್ಟೇ ಇರೋದು ಜಂಗಲ್ ಲಾಡ್ಜಸ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಐಲ್ಯಾಂಡ್ ಒಳಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಕೂಡ ಬಂದಿರಲಿಲ್ಲ, ಬರೀ ಹುಡುಗರೇ ಇದ್ದರು. ಸೊ ಮೇಕ್ ಶ್ಯೂರ್ ನೀವು ಈ ಐಲ್ಯಾಂಡಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಹೋಗೋದಕ್ಕೆ ಗ್ರೂಪ್ ಜೊತೆ ಹೋಗಿ ಅಥವಾ ಫ್ಯಾಮಿಲಿ ಜೊತೆ ಹೋಗಿ. ನಾವು ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ ಜೋಗ್ ಫಾಲ್ಸ್ ಹತ್ರ. ಸೊ ಇಲ್ಲೊಂದು ಲೇಕ್ ಸಿಕ್ತು ನಮಗೆ. ಇಲ್ಲಿಂದ ನಾವು ಬ್ರಿಟಿಷ್ ಬಂಗ್ಲೋ ಕಡೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಪಾರ್ಕ್ ಮಾಡಿ ಒಳಗೆ ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಬಂಗ್ಲೋ ಮಾತ್ರ ಸೂಪರ್ ಆಗಿದೆ ಇದು. ಬಟ್ ಯಾರೂ ಇಲ್ಲ ಅನಿಸುತ್ತೆ, ಫುಲ್ ಕ್ಲೋಸ್ಡ್ ಇದೆ ಇದು. ನೋಡಿ ಫ್ರಂಟ್ ವ್ಯೂ ಹೆಂಗಿತ್ತು ಆ ಕಡೆಯಿಂದ. ನಾವು ಅಲ್ಲಿ ಸ್ಟೇ ಆಗಿರೋದು. ಬಟ್ ಇದು ಬ್ಯಾಕ್ ವ್ಯೂ, ಇದು ಸೂಪರಾಗಿ ಕಾಣುತ್ತಿದ್ದು. ಹಾಂ, ಅದಕ್ಕಿಂತ ಇದೇ ಚೆನ್ನಾಗಿದೆ ಆ ಕಡೆ ವ್ಯೂಗಿನ. ಹಾಂ, ಇದು ಫುಲ್ ಕೆಳಗಡೆವರೆಗೂ ಕಾಣಲ್ಲ ಅಷ್ಟೇ. ಇಷ್ಟು ಹತ್ತಿರದಲ್ಲಿ. ಹಾಂ, ಇಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ ಇದು. ಅಲ್ಲಿಂದ ಬರೀ ಒಂದು ಜಸ್ಟಿಂಗ್ ಬೀಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಆ ಎಂಡಲ್ಲಿರೋದು ದಟ್ ಈಸ್ ದ ಮೇನ್ ಗೇಟ್. ಅಲ್ಲಿಂದ ಎಂಟ್ರಾಗಿ ಒಳಗೆ ಬಂದು ದಿಸ್ ಇಸ್ ದ ವ್ಯೂ ಪಾಯಿಂಟ್. ಇಲ್ಲೆಲ್ಲ ಕೆಲಸ ನಡೀತಾ ಇದೆ. ಆ್ಯಂಡ್ ಇದು ಹೋಟೆಲ್ ಮಯೂರ ಸ್ಟೇ. ಇದು ಇಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ಇಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ಆ್ಯಂಡ್ ಆ ವ್ಯೂವಲ್ಲಿ ನೋಡೋದಕ್ಕೂ ಈ ವ್ಯೂವಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ ಕಡೆಯಿಂದ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಒಂದು ದಾರ ಥರ ಬೀಳ್ತಾ ಇರುತ್ತೆ ನೀರು, ಬಟ್ ಇಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಟ್ ಈಸ್ ವೆರಿ ನೈಸ್. ಇಟ್ ಈಸ್ ವೆರಿ ನಿಯರ್ ವ್ಯೂ ಆ್ಯಕ್ಚುಲಿ. ನೀರು ಶಬ್ದ ತುಂಬ ಜೋರಾಗಿ ಕೇಳಿಸ್ತಾ ಇದೆ ಇಲ್ಲಿಂದ. ಆ್ಯಂಡ್ ಆ ಪಾಯಿಂಟಲ್ಲಿ ನೋಡಿದ್ರೆ ಆಲ್ 4 ಫಾಲ್ಸ್, ರಾಜಾರಾಣಿ, ರೋರರ್ ರಾಕೆಟ್ ಎಲ್ಲ ಪಕ್ಕದಲ್ಲೇ ಇರೋ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ದೂರ ಇದೆ. ಆ್ಯಕ್ಚುಲಿ ರಾಜ ಬಂದು ಆ ಕಡೆ ಎಲ್ಲೋ ಇದೆ, ಆ ಕಡೆ ಒಂದು ಫಾಲ್ಸ್ ಇದೆ. ಇಲ್ಲಿ ನಿಮಗೆ 3 ಕಾಣಿಸ್ತಾ ಇರೋದು ನೋಡಿ. ಮಸ್ಟ್ ವಿಸಿಟ್ ವ್ಯೂ ಇದು. ದಿಸ್ ಇಸ್ ದ ಬ್ಯಾಕ್ ಗೇಟ್ ವ್ಯೂ. ಇದು ಇದೆ ಲಾಸ್ಟ್ ಪಾಯಿಂಟ್.
ವೆರಿ ನೈಸ್. ನೋಡಿ ಅಲ್ಲೊಂದು ಫಾಲ್ಸ್ ಇದೆ. ದಿಸ್ ಇಸ್ ಒನ್ ಮೋರ್ ವ್ಯೂ ಪಾಯಿಂಟ್. ಇಲ್ಲಿ 2 ವ್ಯೂ ಪಾಯಿಂಟ್ ಇದೆ. ಆ್ಯಂಡ್ ಇಲ್ಲಿಂದ ಕ್ಲೋಸ್ ಮಾಡಿದ್ದಾರೆ, ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿರೋದು ವ್ಯೂ ಪಾಯಿಂಟ್. ನಾವಿಲ್ಲಿ ಜೋಗ್ ಫಾಲ್ಸಿಂದ ರಾಜ ಸೀಟ್ ಅಂದರೆ ರಾಜ ಕಲ್ಲು ಅಂತ ಹೇಳ್ತಾರೆ, ರಾಜ ಸ್ಟೋನ್ ಅಂತಲೂ ಹೇಳ್ತಾರೆ, ಇಲ್ಲಿಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್. ಇದು 1939 ಸ್ಥಾಪನೆ ಆಗಿರೋದು. ನಮ್ಮ ಮಡಿಕೇರಿಲಿ ರಾಜ ಸೀಟ್ ಅಂತ ಏನಿದೆ, ಸೇಮ್ ಟು ಸೇಮ್ ಇದು ರಾಜ ಸ್ಟೋನ್ ಅಂತ ಸಾಗರದಲ್ಲಿದೆ. Wow, this is amazing. So finally we came to the end of this video. ನೋಡಿದ್ರಲ್ಲ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ. ಆ್ಯಂಡ್ ಎಲ್ಲ ಪ್ಲೇಸಸ್ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಜೋಗ್ ಫಾಲ್ಸ್ ಸುತ್ತಮುತ್ತ ಕೆಲವು ಪ್ಲೇಸಸ್ ಇದ್ದಾವೆ. ಸೊ ಅದರಲ್ಲಿ ಒಂದು ನಿಪ್ಲಿ ಅಂತ, ನಿಪ್ಲಿ ಫಾಲ್ಸ್. ಸೆಕೆಂಡ್ ಒನ್ ಭೀಮೇಶ್ವರ ಟೆಂಪಲ್ ವಿತ್ ವಾಟರ್ ಫಾಲ್ಸ್ ಇದೆ. ಥರ್ಡ್ ಒನ್ ಇಸ್ ದಬ್ಬೆ ಫಾಲ್ಸ್ ಅಂತ. ದಬ್ಬೆ ಫಾಲ್ಸ್ಗೆ ನೀವು ಒಬ್ಬರೇ ಹೋಗೋದಕ್ಕಾಗೋದಿಲ್ಲ, ಗೈಡ್ನ ಕರ್ಕೊಂಡೇ ಹೋಗ್ಬೇಕಾಗತ್ತೆ. ಶರಾವತಿ ಜಂಗಲ್ ಲಾಡ್ಜಸ್ ಬೋಟಿಂಗ್ ಇದೆ, ಸೊ ಅಲ್ಲಿ ಹೋಗ್ಬೋದು ನೀವು. ಆ್ಯಂಡ್ ವಾಕಿಂಗ್ ಐಲ್ಯಾಂಡ್ ಇದೆ ಅದ್ರ ಪಕ್ಕದಲ್ಲೇ. ಸೊ ಜೋಗ್ ಫಾಲ್ಸ್ ಬ್ಯಾಕ್ ಗೇಟ್ ವಿಚ್ ಇಸ್ ಬ್ರಿಟಿಷ್ ಬಂಗ್ಲೋ, ರಾಜ ಕಲ್ಲು ಆ್ಯಂಡ್ ಪದ್ಮಾವತಿ ಟೆಂಪಲ್. ಸೊ ಇಷ್ಟೆಲ್ಲನೂ ಒಂದೇ ದಿನದಲ್ಲಿ ನೀವು ಕವರ್ ಮಾಡ್ಬೋದು. ಸೊ ಇದೆಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಔಟ್. ವಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Thanks for watching and we see you in the next video. Bye.